ಹೇಳಿದ್ರು ಕೂಡ ಅದು ಅಸಿಂಧು ಆಗುತ್ತೆ. ಕೆಲವರ ರೂಲ್ಸ್ ಇರುತ್ತೆ. JDSಗೆ ಇಬ್ಬರು ಶಾಸಕರ ಟೆನ್ಷನ್ ಟೆನ್ಷನ್ ಟೆನ್ಷನ್. ಕಂದಕೂರು ಮತ್ತು MR ಮಂಜುನಾಥ್. ಈಗ ಅದೇ ಪ್ರಶ್ನೆ ಕೇಳ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದೆ. ಯಾವುದೇ ಬದಲಾವಣೆ ಆಗಿಲ್ಲ ಮೇಡಮ್? ಇಲ್ಲ, ಆಗಿಲ್ಲ. ಮತ್ತೆ ನಿಮ್ಮ ಸ್ನೇಹಿತರು ಒಂದಷ್ಟು ಜನ ಇದ್ರು ಮೇಡಮ್, ಪಕ್ಷೇತರು ಅವ್ರು ಯಾರು ಹಾಕಿದ್ರು ಅನ್ನೋದು ಅದು ಅವ್ರಿಗೆ ಗೊತ್ತು, ನಾನು ನಂದು ಹೇಳಬಲ್ಲೆ. ಥ್ಯಾಂಕ್ ಯು. ಇದಿಷ್ಟು ಪಕ್ಷೇತರ ಶಾಸಕರಾದ ಲತಾ ಮಲ್ಲಿಕಾರ್ಜುನ್ ಅವ್ರ ಮಾತು. ನಾನು ಕಾಂಗ್ರೆಸ್ಗೆ ಮುಂಚೆಯಿಂದ ಕೂಡ ಮತ ಹಾಕ್ತೇನೆ ಅನ್ನೋಂಥ ಮಾತನ್ನು ಹೇಳಿದ್ದೆ. ಇವತ್ತು ಕೂಡ ಕಾಂಗ್ರೆಸ್ಗೆ ಮತ ಹಾಕಿದ್ದೇನೆ ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸಿದ್ರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಗಮನಿಸ್ತಾ ಇದ್ದೀರಿ, SDS ಸೋಮಶೇಖರ್ ಅವರ ವೋಟು. ಈ ಸೋಮಶೇಖರ್, ಭೈರತಿ ಬಸವರಾಜ್, ಮುನಿರತ್ನ, SBM ಟ್ರಾವೆಲ್ಸ್ ಅಂತ ಬಹಳ ಫೇಮಸ್. ಇವರು SBM ಟ್ರಾವೆಲ್ಸ್ ಅಂತ ಬಹಳ ಫೇಮಸ್. ಯಾರೆಲ್ಲ? ಭೈರತಿ ಬಸವರಾಜ್, ST ಸೋಮಶೇಖರ್ ಮತ್ತು ಮುನಿರತ್ನ. ಇವರ ವಿರುದ್ಧ ಯಾರು ಟೀಕೆ ಮಾಡಿದ್ರು ಗೊತ್ತಾ? ಒಮ್ಮೆ ಇವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಎಲ್ಲ ಇವರಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ದಿನೇಶ್ ಗುಂಡೂರಾವ್, ಆಗ KPCC ಅಧ್ಯಕ್ಷರಾಗಿದ್ರು, MB ಪಾಟೀಲ್ರು ಮಾತಾಡಿದ್ದಾರೆ. ಅವ್ರನ್ನ ಮಾತನಾಡಿಸ ಸರ್ ಒಂದ್ ಸೆಕೆಂಡ್ ಸರ್, ಹೇಗೆ ವಿಶ್ವಾಸ ಇದೆಯಾ? 3 ಅಭ್ಯರ್ಥಿಗಳು ಗೆಲ್ತಾರ? ಹೇಗೆ? 100% 3 ಅಭ್ಯರ್ಥಿಗಳು ಗೆಲ್ತಾರೆ. ನಮಗೆ 135 ಶಾಸಕರಿದ್ದಾರೆ, 3 ಮಂದಿ ಇಂಡಿಪೆಂಡೆಂಟ್ ಇದ್ದಾರೆ. ನಮಗೆ 3 ಯಾರು ಸರ್ ಇಂಡಿಪೆಂಡೆಂಟ್? ಈಗ ಲತಾ ಮಲ್ಲಿಕಾರ್ಜುನ್ ಅವರು ಓಕೆ, ದರ್ಶನ್ ಪುಟ್ಟಣ್ಣಯ್ಯ ಅವರು, ಜನಾರ್ದನ ರೆಡ್ಡಿ ಅವರು, ಎಲ್ಲರೂ ಹೇಳ್ತೀನಲ್ಲ, ಆ 3 ಮತಗಳು ನಮ್ಗೆ ಬರ್ತವೆ. ನಮಗೆ 5 ಮತಗಳು ಬೇಕು. 46 ಮತಗಳು ಬೀಳ್ತವೆ ನಿಶ್ಚಿತವಾಗಿಯೂ. ಇದನ್ನು ಬಿಟ್ಟು ಕೂಡ ಆಶ್ಚರ್ಯದ ಒಂದು ಘಟನೆ ನಡೀತದೆ. ಇನ್ನೂ ಹೆಚ್ಚಿನ ಮತಗಳು ಕಾದು ನೋಡಿ, ಕಾದು ನೋಡಿ. ನಿಮಗೆ ಕುತೂಹಲ ಆಮೇಲೆ ಒಂದು ವ್ಯಕ್ತಿ ಅವರು ಹಂಗಾಗಿ ಮಾಡಿರ್ಬೋದು. ಅವರು ಆತ್ಮಸಾಕ್ಷಿಯಾಗಿ ಅವ್ರು ಮಾಡಿದ್ದಾರೆ ಅಂದರೆ ನಮಗೆ ಮಾಡಿರ್ಬೋದು ಅಂತೇಳಿ ನಾವು ನಂಬ್ತಾ ಇದ್ದೀವಿ. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕೆ ಇಳಿದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪರದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಆ ಬಳಿಕ ನೀವು ಸ್ಟ್ರಾಟಜಿ ಮಾಡೋದಕ್ಕೆ ಶುರು ಮಾಡಿದ್ರೆ ಅಥವಾ ಮುಂಚೆನೇ ಸ್ಟ್ರಾಟಜಿ ಮಾಡೋದಕ್ಕೆ ಪ್ಲಾನ್ ಇತ್ತ ಅಂತ? ಇಲ್ಲ, ಖಂಡಿತವಾಗಿ ನಮ್ಮ 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇತ್ತು. ಅದಕ್ಕೆ ತಂತ್ರಗಾರಿಕೆ ಮಾಡಿದಾಗ ನಾವು ತಂತ್ರಗಾರಿಕೆ ಮಾಡೋದು ಸಹಜ. ಅದರಲ್ಲಿ ನಮ್ಮ ಅಧ್ಯಕ್ಷರು, KPCC ಅಧ್ಯಕ್ಷರು ಚಾಣಾಕ್ಷರಿದ್ದಾರೆ. ಅವರು ತಂತ್ರಗಾರಿಕೆ ಮಾಡಿದ್ರೆ ಅದಕ್ಕಿಂತ ಮೀರಿಸುವಂಥ ತಂತ್ರಗಾರಿಕೆ ಮಾಡುವಂಥ ಅಧ್ಯಕ್ಷರು ನಮ್ಮ ಕೈಯಲ್ಲಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಇವತ್ತು ಅವರ ಒಂದು ತಂತ್ರಗಾರಿಕೆಯಿಂದ, ಮಾನ್ಯ ಮುಖ್ಯಮಂತ್ರಿಯವರ ತಂತ್ರಗಾರಿಕೆಯಿಂದ, ಇವತ್ತು AICC ಅವರ ತಂತ್ರಗಾರಿಕೆಯಿಂದ ಇವತ್ತು ನಾವು 3 ಅಭ್ಯರ್ಥಿಗಳನ್ನು ಗೆದ್ದುಕೊಂಡೇ ಬರ್ತೀವಿ. ಇವತ್ತು ಅವರೆಲ್ಲ ಸೇರಿ ನಮ್ಮ ಅಭ್ಯರ್ಥಿಗಳನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಯಾದರೂ ಕೂಡ ನಂಬರ್ ಇರಲಿಲ್ಲ ಅವ್ರಿಗೆ. ಯಾವ ಥರ ಪ್ರಯತ್ನಗಳು ಮಾಡಿದ್ರು ಅಂತ ನಿಮ್ಮ ಆರೋಪ? ಅಲ್ಲ, ಅವರೆಲ್ಲರೂ ಹೇಳ್ತಾ ಇದ್ರಲ್ಲ, ತಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ವಿ, ಅನೇಕ ಜನರಿಗೆ ಮಾತಾಡ್ತಾ ಇದ್ದಾರೆ, ಗಾಳ ಆಗ್ತಾ ಇದ್ದಾರೆ ಅಂತೇಳಿ. ಬಟ್ ಒಂದು ಏನಂದರೆ, ನಮ್ಮ 135 ಜನ ಪ್ಲಸ್ ಇಂಡಿಪೆಂಡೆಂಟ್ಗಳೆಲ್ಲ ಕೂಡ ನಮ್ಮ ಜೊತೆಗಿದ್ದರು. ಇವತ್ತು ಯಾರು ನಮ್ಮ ಜೊತೆಗಿದ್ದಾರೋ ಅವರೆಲ್ಲರೂ ಕೂಡ ಬಹಿರಂಗಪಡಿಸಿದ್ದಾರೆ. ಅವರೆಲ್ಲರ ಮತದಾನ ನಮಗಾಗಿದೆ ಅಂತೇಳಿ ನಾವು ವಿಶ್ವಾಸ ಇದೆ ನಮಗೆ. ಈಗ ST ಸೋಮಶೇಖರ್ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬರ್ತಾರೆ. ಶಿವರಾಮ್ ಹೆಬ್ಬಾರ್ ಅವರ ನಡೆ ಬಹಳ ಕುತೂಹಲ ಕೇಳಿಸಿರುವಂಥದ್ದು. ನೀವೇನು ಹೇಳ್ತೀರಿ ಈ ವಿಚಾರವಾಗಿ? ಬಟ್ ನನಗೆ ಗೊತ್ತಿಲ್ಲ ಹೆಬ್ಬಾರ್ ಅವ್ರ ನಡೆ ಯಾವ ರೀತಿ ಇದೆ ಅಂತೇಳಿ ಗೊತ್ತಿಲ್ಲ. ಅವರು ಆತ್ಮಸಾಕ್ಷಿಯಾಗಿ ಅವರು ಮತ ಕೊಡ್ಬೋದು ಅಂತೇಳಿ ನಂಬಿಕೆ ಇದೆ. ಅಂದರೆ ಯಾವ ಅರ್ಥದಲ್ಲಿ ಹೇಳಿದ್ರೆ ಆತ್ಮಸಾಕ್ಷಿಯಾಗಿ ಮತ ಕೊಡ್ತಾರೆ ಅಂದರೆ ಏನರ್ಥ? ಹೇಳಿದ್ರಲ್ಲ, ST ಸೋಮಶೇಖರ್ ಅವರು ಆತ್ಮಸಾಕ್ಷಿಯಾಗಿ ಅವರಿಗೆ ಮತ ಕೊಟ್ಟಿದ್ದಾರೆ ಅಂತೇಳಿ. ಅವರಿಬ್ಬರು ಕೂಡ ಭಾಳ ಕಲ್ತಿರೋಂಥ ಸ್ನೇಹಿತರಿದ್ದಾರೆ. ಅವರಿಬ್ಬರು ಕಳೆದ ಬಾರಿ ನಮ್ಮ ಜೊತೆ ಇದ್ದಂಥವ್ರು. ಅವರಿಬ್ಬರು ಕೂಡ ಮತ್ತೆ ಯಾವ ರೀತಿಯಾಗಿ ಅವ್ರ ಪಕ್ಷದ ಮೇಲೆ ಅವ್ರ ನಂಬಿಕೆ ಬಂದಿಲ್ಲನೋ, ಅವ್ರ ಪಕ್ಷದ ಮೇಲೆ ಯಾವ ರೀತಿ ಅಸಮಾಧಾನಗೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಅವ್ರು ಏನಾದರೂ ಮತವನ್ನು ತೋರಿಸಿ ಹಾಕೋದೇ ಇರುತ್ತೆ. ನಾಗೇಂದ್ರ ನಮ್ಮ ಪ್ರತಿನಿಧಿ ನಾಗೇಂದ್ರ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ರು. ಹೆಬ್ಬಾರ್ ಅವ್ರ ನಡೆ ಗೊತ್ತಿಲ್ಲ ಅನ್ನೋದು ಅವ್ರ ಉತ್ತರ. ನಾಗೇಂದ್ರ ಬಾಬು ಅಂಡ್ ನಾಗೇಂದ್ರ ನಿಜ, ಮಾಧ್ಯಮಗಳಿಗೂ ಕೂಡ ಹೇಳೋಂಗಿಲ್ಲ ಬಂದು ನಾನು ಇವ್ರಿಗೆ ಓಟ್ ಹಾಕಿದ್ದೆ ಅಂತ ಹೇಳೋಂಗಿಲ್ಲ. ಆಮೇಲೆ ಅವರ ಏಜೆಂಟ್ಗಳು ಹೇಳ್ಬೋದು ಬೇಕಿದ್ರೆ, ಅದು ಮತ್ತೆ ನಾನು ಈ ಪಕ್ಷಕ್ಕೆ ಓಟ್ ಹಾಕಿದೆ ಅಂತ